Okay. So ketone ಏನು ಮಾಡಬೇಕು? You can take R C double bond O R dash. So this is the ketone. So again ಇಲ್ಲಿಗೆ addition hydrogen. Then you can take palladium or you can take lithium aluminum hydride. But ketone ತಗೊಳ್ಳಿ ಅಥವಾ aldehyde ತಗೊಳ್ಳಿ, mechanism change ಆಗಲ್ಲ, mechanism same. Okay, so mechanism going to be same. So ಇದಕ್ಕೆ mechanism ಅದೇ mechanism ಇದಕ್ಕೆ ಬರೀಬಹುದು. So this is what you are going to get. So secondary alcohol ಬರುತ್ತೆ. So ಇದು secondary alcohol. There is going to be secondary alcohol. So when ketones are reduced using hydrogen in the presence of nickel, palladium, platinum catalyst, secondary alcohols are formed. So this you should remember. Secondary alcohols are formed. Okay, so nimge assignment work ಗೆ you have to take acetaldehyde and you have to take propanone. ಇವೆರಡನ್ನು ನೀವು ಆಲ್ಕೋಹಾಲ್ ಗೆ ಕನ್ವರ್ಟ್ ಮಾಡಬೇಕು. ಅಸಿಟಾಲ್ಡಿಹೈಡ್ ಮತ್ತೆ ಪ್ರೋಪನೋನ್ ಎರಡನ್ನೂ ಆಲ್ಕೋಹಾಲ್ ಗೆ ಕನ್ವರ್ಟ್ ಮಾಡಬೇಕು. ಸೊ ದಿಸ್ ಇಸ್ ಯುವರ್ ಅಸೈನ್ಮೆಂಟ್, ಬರ್ಕೊಳ್ಳಿ ಅದು. ಅಸಿಟಾಲ್ಡಿಹೈಡ್ ಮತ್ತೆ ಪ್ರೋಪನೋನ್, ಸೊ ಎರಡನ್ನೂ ಕನ್ವರ್ಟ್ ಟು alcohols and then I do the IUPAC nomenclature for that. Clear? Yes, sir. Okay. Yes, sir. So ಇಷ್ಟವರೆಗೂ ನಾವು ಡಿಸ್ಕಸ್ ಮಾಡಿದ್ರಲ್ಲಿ ನಾನು ಒಂದನ್ನು ಎಕ್ಸ್ಕ್ಲೂಡ್ ಮಾಡಿದೆ, ಯಾವುದು ಅಂದ್ರೆ ಸೋಡಿಯಂ ಇನ್ ಎಥನಾಲ್ ಅಂತ. ಈ ಸೋಡಿಯಂ ಇನ್ ಎಥನಾಲ್ ನ ನಾವೇನಾದ್ರೂ ಇಲ್ಲಿ ಯೂಸ್ ಮಾಡಿದ್ರೆ, ಈಗ ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿಲ್ಲ, ಸೋಡಿಯಂ ಬೋರೋಹೈಡ್ರೈಡ್ ಯೂಸ್ ಮಾಡಿಲ್ಲ, ನಿಕಲ್ ಪ್ಲಾಟಿನಂ ಪೆಲ್ಲಾಡಿಯಂ ಯಾವ್ದನ್ನು ಯೂಸ್ ಮಾಡಿಲ್ಲ, ಎಲ್ಲಾನು ಬಿಡ್ಬಿಟ್ಟು ಐ ಹ್ಯಾವ್ ಟೇಕನ್ ಸೋಡಿಯಂ ಇನ್ ಎಥನಾಲ್. ಸೊ ಆಗ ಆ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ Bovaert blank reaction. Bovaert blank reaction. So if you use sodium in ethanol, then that is a reaction now Bovaert blank reaction anta ಕರೀತೀವಿ. Remember. ಎಷ್ಟು ಕ್ಲಿಯರ್ ಆಗಿದೆ ಎಲ್ರಿಗೂ? Yes, sir. Okay. Yes, sir. So next step, ಈಗ ನಮಗೆ ಆಲ್ಕೋಹಾಲ್ ತಗೊಂಡಾಗ ಆಲ್ಡಿಹೈಡ್ ತಗೊಂಡಾಗ ಪ್ರೈಮರಿ ಆಲ್ಕೋಹಾಲ್ ಬಂತು, ಕೀಟೋನ್ ತಗೊಂಡಾಗ ಸೆಕೆಂಡರಿ ಆಲ್ಕೋಹಾಲ್ ಬಂತು. ಸೊ ಅದು ಫಸ್ಟ್ ಮೆಥಡ್. ಅದರಲ್ಲಿ ಈಗ ಸೆಕೆಂಡ್ ಮೆಥಡ್ ಏನ್ ಮಾಡ್ತೀವಿ, ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಎಸ್ಟರ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ನ ತಗೋತೀವಿ. ಸೊ ಇಲ್ಲಿ ಅಗೇನ್ carboxylic acids are reduced to primary alcohols in excellent yield by lithium aluminum hydride, stronger reducing agent, as I told. So however, lithium aluminum hydride is an expensive reagent and therefore used for preparing special chemicals only. Commercially, acids are reduced to alcohols by converting them to the esters, followed by their reduction using hydrogen in the presence of catalyst. So ಇಲ್ಲಿ ಏನೇ ಹೇಳ್ತಾ ಇದಾರೆ, ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ಈಲ್ಡ್ ಬರುತ್ತೆ, ಎಕ್ಸಲೆಂಟ್ ಈಲ್ಡ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್. ಬಟ್ ಅದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಎಲ್ಲದಕ್ಕೂ ನಾವು ಅದನ್ನ ಯೂಸ್ ಮಾಡಲ್ಲ. ಓನ್ಲಿ ಫಾರ್ ಫ್ಯೂ ವಿ ಆರ್ ಗೋಯಿಂಗ್ ಟು ಯೂಸ್. ಬಟ್ ಕಮರ್ಷಿಯಲಿ ಲಾರ್ಜ್ ಕ್ವಾಂಟಿಟಿಲಿ ನಾವು ಪ್ರಿಪೇರ್ ಮಾಡಬೇಕು ಆಲ್ಕೋಹಾಲ್ಸ್ ಅಂದಾಗ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇಸ್ ಎಸ್ಟರ್ನ ತಗೊಂಡು ಎಸ್ಟರ್ನ ಆಸಿಡ್ ನ ಫಸ್ಟ್ ಎಸ್ಟರ್ ಕನ್ವರ್ಟ್ ಮಾಡ್ಕೊಂಡು ಎಸ್ಟರ್ ಇಂದ ದೆನ್ ಆಲ್ಕೋಹಾಲ್ಗೆ ಬೈ ಹೈಡ್ರೋಜನ್, catalytic hydrogen. So we'll see ester catalytic hydrogenation later on this chapter.
Okay, so aduna should be remember. Okay, so ಇಲ್ಲಿ ನಮಗೆ ಕೀಟೋನ್ ಆಯ್ತು, ಆಲ್ಡಿಹೈಡ್ ಆಯ್ತು, ಇದು ಆಸಿಡ್. ಆಸಿಡ್ ನೋಡಿ, ಯಾವ ಆಲ್ಕೋಹಾಲ್ ಬರ್ತದೆ ಆಸಿಡ್ ಇಂದ? Which alcohol you are getting from acid? Second. ಇಲ್ಲಿ ಸಿ ಆಸಿಡ್ Primary. Primary. ಪ್ರೈಮರಿ ಪ್ರೈಮರಿ ಆಲ್ಕೋಹಾಲ್ ಇದು. ಪುನಃ ಅದೇ ರೀತಿ ನಾವು ಎಸ್ಟರ್ ಅಲ್ಲಿ ನೋಡಿದ್ರು ಎಸ್ಟರ್ ಅಲ್ಲೂ ನಮಗೆ ಪ್ರೈಮರಿನೇ ಬಂದಿದೆ. ಅಂದ್ರೆ ಅವ್ರೇನ್ ಮಾಡಿದ್ದಾರೆ, ಫಸ್ಟ್ ಆಸಿಡ್ ನ ಎಸ್ಟರ್ ಕನ್ವರ್ಟ್ ಮಾಡಿದ್ದಾರೆ, ಎಸ್ಟರ್ ಇಂದ ಆಲ್ಕೋಹಾಲ್ ಕನ್ವರ್ಟ್ ಮಾಡಿದ್ದಾರೆ. ಅಂದ್ರೆ ನೀವು ಎಸ್ಟರ್ ತಗೊಂಡ್ರು ನಿಮ್ಗೆ ಬರುವಂತದ್ದು ಪ್ರೈಮರಿ ಆಲ್ಕೋಹಾಲ್. ಒಂದೇ ಒಂದು ಕೇಸ್ ಅಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಯಾವಾಗ ಬರುತ್ತೆ? ಕೀಟೋನ್ ತಗೊಂಡು. ಇದು ತುಂಬಾ 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 ಇಂಪಾರ್ಟೆಂಟ್. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾಕೆಂದ್ರೆ ಇದೊಂದು ಚಾಪ್ಟರ್ಗೆ ಮುಗಿಯಲ್ಲ, ನೆಕ್ಸ್ಟ್ ಚಾಪ್ಟರ್ಗೂ ಇದೇ ಕ್ಯಾರಿ ಆಗುತ್ತೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಂಡು. ಓಕೆ, ಸೊ ವಿಲ್ ಸಿ ದ ರಿಯಾಕ್ಷನ್ಸ್ ಆಫ್ ದಟ್. So from now, reduction of carboxylic acid. So carboxylic acid reduction. So we are going to take carboxylic acid. So carboxylic acid will be C double bond OH. So when carboxylic acid reduced using, ಇಲ್ಲಿ ಏನ್ ಮಾಡ್ತೀವಿ ನಾವು, 2 ತಗೊಳ್ಳಲ್ಲ, 4 ಹೈಡ್ರೋಜನ್ ತಗೊಳ್ತೀವಿ. ರಿಮೆಂಬರ್ ಅಗೇನ್, when carboxylic acid is reduced using lithium aluminum hydride, primary alcohols are formed. Primary alcohols are going to be formed. ಪುನಃ ಇಲ್ಲಿ ಈ ಆಕ್ಸಿಜನ್ ಒಂದೆಚ್ಚು, ಈ ಕಾರ್ಬನ್ಗೆ ಒಂದೆಚ್ಚು. ಸೊ ಮತ್ತೆ ಉಳಿದಿರೋ 2 ಹೆಚ್ಚು ಏನ್ ಮಾಡುತ್ತೆ, ಒಂದು ಆಕ್ಸಿಜನ್ ತಗೊಂಡು ಈ ಆಕ್ಸಿಜನ್ ತಗೊಂಡು ದೇ ವಿಲ್ ಫಾರ್ಮ್ ಆಲ್ಕೋಹಾಲ್, ಐ ಮೀನ್ ವಾಟರ್. ಇಲ್ಲಿರುವಂತ ಆಕ್ಸಿಜನ್ ಜೊತೆ ವಾಟರ್ ಫಾರ್ಮೇಷನ್ ಮಾಡುತ್ತೆ. Show the mechanism. Okay, so ಇಲ್ಲಿ ಕೇಸಲ್ಲಿ we are not using sodium borohydride. This is again very important. ಆಲ್ಡಿಹೈಡ್ ಮತ್ತೆ ಕೀಟೋನ್ ಮಾಡ್ಬೇಕಾದ್ರೆ ನೀವು ಸೋಡಿಯಂ ಬೋರೋಹೈಡ್ರೇಟ್ ಮತ್ತೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಕೂಡ ಯೂಸ್ ಮಾಡಿದ್ವಿ. ಬಟ್ ಆಸಿಡ್ ಮತ್ತೆ ಎಸ್ಟರ್, ಆಸಿಡ್ ಮತ್ತೆ ಎಸ್ಟರ್ ಎರಡೂ ಕೇಸಲ್ಲೂ ಸೋಡಿಯಂ ಬೋರೋಹೈಡ್ರೇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ಯಾಕೆಂದ್ರೆ ದೇ ಆರ್ ಗೋಯಿಂಗ್ ಟು ಬಿ ವೀಕ್. ಸೊ ಆಸಿಡ್ ಮತ್ತೆ ಎಸ್ಟರ್ಸ್ಗೆ ರಿಡ್ಯೂಸ್ ಮಾಡೋಷ್ಟು ಸ್ಟ್ರಾಂಗ್ ಇರೋದಿಲ್ಲ, ಕೆಪಾಸಿಟಿ ಅಷ್ಟು ಇರೋದಿಲ್ಲ ಅದಕ್ಕೆ ಬೋರೋಹೈಡ್ರೇಟ್, ಸೋಡಿಯಂ ಬೋರೋಹೈಡ್ರೇಟ್ಗೆ. ಸೊ ಅದಕ್ಕೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ನ ಮಾತ್ರ ಇಲ್ಲಿ ಯೂಸ್ ಮಾಡ್ತೀವಿ. So you are going to use only lithium aluminum hydride. So ಅದನ್ನ ಮೇಜರ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಇಲ್ಲಿ ನಾವು ಯೂಸ್ ಮಾಡ್ತೀವಿ. Okay, so similarly if I take ester here, so that again reacts with 4H. ಸೊ ಇಲ್ಲೂ ಕೂಡ ನಾವು ಅದನ್ನ ಯೂಸ್ ಮಾಡಂಗಿಲ್ಲ. ಆದ್ರೂ you can use nickel, palladium or platinum, no problem with that, but not sodium borohydride. So this will form mixture.
ಎಷ್ಟರಿಂದ ಬರೋದು ಏನಿರುತ್ತೆ ನಮ್ಗೆ ಮಿಕ್ಸ್ಚರ್ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಈ R' ಮತ್ತೆ R ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಇದು ಸೇಮ್ R ತಗೊಂಡ್ರೆ ಸೇಮ್ ಆಲ್ಕೋಹಾಲ್ ಬರುತ್ತೆ, ಡಿಫ್ರೆಂಟ್ ತಗೊಂಡ್ರೆ ಡಿಫ್ರೆಂಟ್ ಆಲ್ಕೋಹಾಲ್ ಜಾಗಂಟಿಗೆ. ಸೊ ಇಲ್ಲಿಗೆ ಒಂದು ಹೆಚ್ಚು ಇಲ್ಲಿಗೆ ಒಂದು ಅಟ್ಯಾಚ್ ಆಗುತ್ತೆ. ಸೊ ಸಾರಿ, ಇಲ್ಲಿಗೆ ಈ ಕಾರ್ಬನ್ ಹತ್ರ 2 ಹೆಚ್ಚು, ಮತ್ತೆ ಇಲ್ಲಿಗೆ 1 ಹೆಚ್ಚು, ಮತ್ತೆ ಇದಕ್ಕೆ 1 ಹೆಚ್ಚು. ಸೊ ಟೋಟಲಿ 4H ಅಡಿಷನ್ ಆಗಿ you'll get 2 alcohols. ಅಂದ್ರೆ esters easily undergoes comparatively to acids. Actually, ಹಲೋ ಸರ್. ಹೇಳಪ್ಪ. ಸರ್ ಇದು ಡೈಬೋರೆಂದು ಮೆಕ್ಯಾನಿಸಮ್ಸ್ ಏನಾದ್ರು ಎಕ್ಸಾಮ್ ಬರುತ್ತೆ? ಡೈಬೋರೇನ್ ಆಕ್ಸಿಡೇಷನ್, ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಆಗ್ಲಿ ಅಥವಾ ಆಕ್ಸಿಡ್ ಮರ್ಕ್ಯುರೇಷನ್ ಡಿಮರ್ಕ್ಯುರೇಷನ್ ಆಗ್ಲಿ, ಇದು ಯಾವ್ದು ಮೆಕ್ಯಾನಿಸಮ್ ನಿಮ್ಗೆ ಎಕ್ಸಾಮ್ಗೂ ಕೇಳಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೇಳಲ್ಲ. ಮೆಕ್ಯಾನಿಸಮ್ಸ್ ನಿಮ್ಗೆ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಇರುವಂತದ್ದು 4. ಆ 4ಅಲ್ಲಿ ಆಲ್ರೆಡಿ 2 ಮುಗಿಸಿದೀರಾ. ಇನ್ನೆರಡನ್ನ ಈ ಚಾಪ್ಟರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಕಲಿತೀವಿ, ಅದನ್ನ ಮಾತ್ರ ಇಂಪಾರ್ಟೆಂಟ್. ಬಟ್ why I'm saying mechanism is just to understand the chemistry of this, ಹೇಗೆ ಮೆಕ್ಯಾನಿಸಮ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ I'm giving ಅಷ್ಟೇ. ಅಷ್ಟೊಂದು ತಲೆ ಕಾರ್ಬೋನೈಲ್ ಕಾಂಪೌಂಡ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್, ಅದು ಗೊತ್ತಾಗಿಲ್ಲ ಸರ್ ನಂಗೆ, ನೆಟ್ವರ್ಕ್ ಇದರಿಂದ ಕಟ್ ಆಗೋಗಿತ್ತು. ಮತ್ತೆ ಒಂದ್ಸರಿ ಹೇಳ್ತೀನಿ. ನೋ ಪ್ರಾಬ್ಲಮ್, ಯು ಕ್ಯಾನ್ ಆಕ್ಸೆಸ್ ದ ಯೂಟ್ಯೂಬ್. ಅಲ್ಲಿ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೀನಿ, ರೆಕಾರ್ಡ್ ಆಗಿದೆ ವಿಡಿಯೋಸ್. ಓಕೆ. ಅಲ್ಲಿ ನೋಡಿ, ಮತ್ತೆ ಅರ್ಥ ಆಗಿಲ್ಲ ಅಂದ್ರೆ ನಾಳೆ ಕ್ಲಾಸ್ ಅಲ್ಲಿ ಕೇಳಿ ಪುನಃ ಕಂಟಿನ್ಯೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ. ಸೊ ಈಗ ಇಲ್ಲಿ ಆಸಿಡ್ ಮತ್ತೆ ಎಸ್ಟರ್ಸ್ 2 ಇದೆ. ಸೊ 2 ಕೇಸಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕಾಗಿರೋದು ಒಂದು ಏನಿದೆ ಅಂದ್ರೆ, ಆಸಿಡ್ ನ ರೆಡ್ಯೂಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ಅದನ್ನ ರೆಡ್ಯೂಸ್ ಮಾಡಕ್ಕೆ ತುಂಬಾ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಒಂದನ್ನೇ ಯೂಸ್ ಮಾಡ್ತೀವಿ. ಈ ಆಸಿಡ್ ನ ಬಿಟ್ರೆ ನೆಕ್ಸ್ಟ್ ಸ್ವಲ್ಪ ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು ಯಾವುದು ಅಂದ್ರೆ ಎಸ್ಟರ್ಸ್. ಸೊ ಈ ಎಸ್ಟರ್ಸ್ ಗೆ ನಾವು ನಿಕಲ್, ಪೆಲಾಡಿಯಂ, ಪ್ಲಾಟಿನಂ ನ ಹಾಕೊಂತೀವಿ, ಜೊತೆಗೆ ಲಿಥಿಯಂ ಅಲ್ಯೂಮಿನಿಯಂ ನ ಹೈಡ್ರೈಡ್ ನ ಹಾಕ್ತೀವಿ, ಬಟ್ ನಾಟ್ ಸೋಡಿಯಂ ಬೋರೋಹೈಡ್. ಸೊ ಅದನ್ನ ನಾವು ರಿಡಕ್ಷನ್ ಮಾಡಿದಾಗ that will easily undergo reduction and they will give you the alcohol product. So esters ಏನಾಗುತ್ತೆ, comparatively to acids, esters undergo easily reduction. So they easily undergo the reduction. So esters can be converted to alcohol by reduction with the hydrogen. ಅದನ್ನ ಹೇಳಿದ ನಾನು, in the presence of nickel ಆಗ್ಬೋದು, palladium catalyst ಆಗ್ಬೋದು, ಅಥವಾ platinum, or using lithium aluminum hydride as a reducing. Sir. Yes. Sir, acid na reduce ಮಾಡಕ್ಕೆ lithium aluminum hydride ಬಿಟ್ರೆ nickel palladium ಅವು ಯೂಸ್ ಮಾಡಕ್ಕಾಗಲ್ವಾ? ಅವನು ಯೂಸ್ ಮಾಡಕ್ಕಾಗಲ್ಲ. ಸರ್ ನೀವೇ ಹೇಳಿದ್ರೆ ನಿಕಲ್ ಪಲಾಡಿಯಂ ಆದ್ರೆ C ಡಬಲ್ ಬಾಂಡ್ ಅನ್ನು ರಿಡ್ಯೂಸ್ ಮಾಡುತ್ತೆ, C ಡಬಲ್ ಬಾಂಡ್ C ನು ರಿಡ್ಯೂಸ್ ಮಾಡುತ್ತೆ ಅಂದ್ರೆ ಸರ್ ಯೂಸ್ ಮಾಡಕ್ಕಾಗಲ್ವಾ? ಹೌದು, ಅದನ್ನೇ ಹೇಳಿದ್ದು ನಾನು. ಬಟ್ ಇಲ್ಲಿ ಕೇಸ್ ಬೇರೆ ಆಗುತ್ತೆ. ಇಲ್ಲಿ ನಮ್ಗೆ C ಡಬಲ್ ಬಾಂಡ್ O ಮಾತ್ರ ಇಲ್ಲ, ಅದ್ರ ಜೊತೆ OH ಬಾಂಡ್ ಕೂಡ ಇದೆ. ಸೊ ನಾವು ಅಲ್ಲಿ ಅದನ್ನ ರಿಡ್ಯೂಸ್ ಮಾಡ್ಬಿಟ್ಟು ನಾವು ಇಲ್ಲಿ ಆಲ್ಕೋಹಾಲ್ ಫಾರ್ಮೇಶನ್ ಮಾಡ್ಬೇಕು. ಆ ನಿಕಲ್, ಪೆಲಾಡಿಯಂ, ಪ್ಲಾಟಿನಂ ಕೆಲಸ ಹೌದು, ಅಬ್ವಿಯಸ್ಲಿ ದೇ ನೀಡ್ ಟು ಬ್ರೇಕ್ ದಿಸ್ ಬಾಂಡ್ಸ್. ಬಟ್ ಆ ಬಾಂಡ್ ನ ಬ್ರೇಕ್ ಮಾಡಿದ್ಮೇಲೆ ಅದೇ ರೀತಿ ಈ ತರ ಹೈಡ್ರೋಜನ್ ಅಡಿಷನ್ ಕೂಡ ಆಗ್ಬೇಕು ಅಲ್ಲಿಗೆ. ನಾವು ಈ ಕೆಟಲಿಸ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಇದೇನ್ ಮಾಡುತ್ತೆ ಅಂದ್ರೆ ಈ ಹೈಡ್ರೋಜನ್ ಗಳನ್ನ ಅಟ್ಯಾಕ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಆ ಕೆಲ್ಸನ ಇನ್ ದ ಕೇಸ್ ಆಫ್ ಆಸಿಡ್ ಇವ್ ಮಾಡಕ್ಕಾಗಲ್ಲ. ಆ ಕೆಲ್ಸನ ನಾವು ಇದು ಮಾಡಕ್ಕಾಗಲ್ಲ. ಈಗ ನೋಡಿ, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಅರ್ಥ ಏನು, ಹೈಡ್ರೋಜನ್ ನ ಪ್ರೊವೈಡ್ ಮಾಡ್ಬೇಕು ಚೆನ್ನಾಗಿ, ಅದು ಅಲ್ವಾ? ಹೈಡ್ರೋಜನ್ ನ ಚೆನ್ನಾಗಿ ಪ್ರೊವೈಡ್ ಮಾಡ್ಬೇಕು. ಆ ಕೆಲಸ ಯಾರು ಚೆನ್ನಾಗಿ ಮಾಡ್ತಾರೆ ನೀವು ನೋಡಿದ್ರೆ, ಇಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇದೆ, ನಿಕಲ್, ಪೆಲಾಡಿಯಂ, ಎರಡರಲ್ಲಿ ಯಾವ ಚೆನ್ನಾಗಿ ಮಾಡ್ಬೋದು ಹೈಡ್ರೋಜನ್ ನ ಕೊಡುವಂತದ್ದು?
ಲಿಥಿಯಂ ಅಲ್ಯೂಮಿನಿಯಂ lithium aluminum hydride. ಸೊ ಅದು ಈಸಿಯಾಗಿ ಮತ್ತೆ ತುಂಬಾ ಚೆನ್ನಾಗಿ ಆರಾಮಾಗಿ ಕೊಡ್ಬುತ್ತೆ ಕಂಪೇರ್ ಮಾಡಿದಾಗ ಯಾರಿಗೆ ನಿಕಲ್ ಪೆಲ್ಲಡಿಯಂ ಪ್ಲಾಟಿನಮ್ಗೆ. ಇದ್ರ ಕೆಲ್ಸಾನು ಏನು ನಿಕಲ್ ಪ್ಲಾಟಿನಮ್ದು ಬ್ರೇಕ್ ಮಾಡುತ್ತೆ. ಇದು ಬಾಂಡ್ ಬ್ರೇಕಿಂಗ್ ಅಲ್ಲಿ ಏನು ಮೋಸ ಮಾಡಲ್ಲ. ಇಲ್ಲೂ ಬಾಂಡ್ ಬ್ರೇಕಿಂಗ್ ಆಗುತ್ತೆ ತಗೊಂಡ್ರೆ, ಬಟ್ ಹೈಡ್ರೋಜನ್ ನ ಪ್ರೊವೈಡ್ ಮಾಡ್ಬೇಕಲ್ಲ ನಿಮ್ಗೆ. ಆ ರಿಡಕ್ಷನ್ ಆದ್ರೇನೆ ನಿಮ್ಗೆ ಪ್ರಾಡಕ್ಟ್ ಬರೋದು. ದಿಸ್ ಕೇಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಹಾರ್ಡ್ ಇನ್ ದ ಕೇಸ್ ಆಫ್ ಆಸಿಡ್ ಮಾತ್ರ. ಬಟ್ ಅದರ್ ಕೇಸಸ್ ಅಲ್ಲಿ ಆದ್ರೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಹೇಳ್ತೇನೆ. ಸರ್ ಅಂದ್ರೆ ನಿಕಲ್ ಪಲಾಡಿಯಂ ಇದು ಬ್ರೇಕ್ ಮಾಡುತ್ತೆ ಮತ್ತೆ ಹೈಡ್ರೋಜನ್ ಆಡ್ ಮಾಡಕ್ಕಾಗಲ್ವಾ ಸರ್? ಹಾ, ಆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾವ್ದಕ್ಕೆ? ನಿಕಲ್ ಪೆಲ್ಲಡಿಯಂ ಪ್ಲಾಟಿನಮ್. ಇದು ಒಂದೇ ಒಂದ್ ಕೇಸ್. ಯಾವ ಕೇಸಲ್ಲಿ ಅಂದ್ರೆ ಆಸಿಡ್ಸ್ ಕೇಸಲ್ಲಿ ಮಾತ್ರ. ಎಸ್ಟರ್ಸ್ ಆಗ್ಬೋದು ಅಥವಾ ಆಲ್ಡೆಟ್ ಕೀಟನ್ ಆಗ್ಬೋದು, ಆ ಕೇಸಲ್ಲಿ ಆಗುತ್ತೆ, ಪಾಸಿಬಲ್ ಇದೆ. ಓಕೆ, ಸೊ ಈಗ ನಾವು ಸೋಡಿಯಂ ಬೋರೋಹೈಡ್ರೈಡ್ ನೋಡಿ, ಸೋಡಿಯಂ ಬೋರೋಹೈಡ್ರೈಡ್ ತಗೋಬಹುದು. ಬಟ್ ಸೋಡಿಯಂ ಬೋರೋಹೈಡ್ರೈಡ್ ವೀಕ್ ರಿಡ್ಯೂಸಿಂಗ್, ಅದು ಈಸಿಯಾಗಿ ಹೈಡ್ರೋಜನ್ ಕೊಡಕ್ಕಾಯ್ತಾ ಇಲ್ಲ. ಸೊ ಅದನ್ನು ನಾವು ತಗೊಳಕ್ಕಾಗಲ್ಲ. ಸೊ ಅವೆಲ್ಲ ಕಂಡೀಷನ್ ಇಂದ ನಾವು ಆಸಿಡ್ಸ್ ಗೆ ಬರೀ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಮಾತ್ರ ತಗೊಳಕ್ಕಾಗಲ್ಲ. ಬಟ್ ಎಸ್ಟರ್ಸ್ ಆಗ್ಬೋದು. ಎಸ್ಟರ್ಸ್ ಗಾದ್ರೆ ನಿಕಲ್ ಪೆಲ್ಲಡಿಯಂ ಪ್ಲಾಟಿನಮ್ ಮತ್ತೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ನಾಟ್ ಸೋಡಿಯಂ ಬೋರೋಹೈಡ್ರೈಡ್. ಆಲ್ಡೆಟ್ ಕೀಟೋನ್ಸ್ ಏನು ಪ್ರಾಬ್ಲಮ್ ಇಲ್ಲ, ಈಸಿಲಿ ರಿಡಕ್ಷನ್ ಮಾಡಬಹುದು. ಸೊ ಆದ್ರಿಂದ ನೀವು ನಿಕಲ್ ಪೆಲ್ಲಡಿಯಂ ಪ್ಲಾಟಿನಮ್ ಆಗ್ಬೋದು, ಲಿಥಿಯಂ ಅಲ್ಯೂಮಿನಿಯಂ ಆಗ್ಬೋದು, ಸೋಡಿಯಂ ಬೋರೋಹೈಡ್ರೈಡ್ ಆಗ್ಬೋದು, ಅಥವಾ ಸೋಡಿಯಂ ಇನ್ ಎಥನಾಲ್ ಯಾವ್ದು ಬೇಕಾದ್ರೂ ತಗೊಂಡ್ ಮಾಡಿ. ಕ್ಲಿಯರ್ ಆಗಿದ್ಯಾ ಸರ್? ಹೇಳಿ. ನಿಕಲ್ ಪಲಾಡಿಯಂ ಜೊತೆ ಹೈಡ್ರೋಜಿನೇಷನ್ ಮಾಡಿದ್ರೆ ಹೈಡ್ರೋಜನ್ ಆಡ್ ಆಗಲ್ಲ ಸರ್ ಆಸಿಡ್ ಗೆ? ಹಾ, ಅದನ್ನೇ ಹೇಳ್ತಿರೋದು. ಈಗ ನಾವು ಬರೀ ನಿಕಲ್ ನ ತಗೊಂಡ್ ಮಾಡಕ್ಕಾಗಲ್ಲ. ಅಲ್ಲಿ ಅದನ್ನೇ ಹೇಳಿದವರು ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂತ ಸ್ಟಾರ್ಟಿಂಗ್ ನಾನು ಅಲ್ಲಿ ಬರ್ದಿದ್ದಾರೆ. ನೀವು PPT ಅಬ್ಸರ್ವ್ ಮಾಡಿದ್ರೆ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂತಾನೆ ಬರ್ದಿದ್ದಾರೆ. ಆ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಯಾವಾಗ ಆಗುತ್ತೆ ಅಂದ್ರೆ ವೆನ್ ಯು ಹ್ಯಾವ್ ದಿಸ್ ನಿಕಲ್ ಪೆಲಾಡಿಯಂ ಅಂಡ್ ಪ್ಲಾಟಿನಮ್. ಇದನ್ನ ನಾವು ಕೆಲಾಡಿಯಂ, ಈಗ ನೋಡಿ ನಿಕಲ್ ಆಗ್ಬೋದು, ಪೆಲಾಡಿಯಂ ಆಗ್ಬೋದು ಅಥವಾ ಪ್ಲಾಟಿನಮ್ ಇದ್ರೆ ಇದನ್ನ ನಾವು ರಿಡಕ್ಷನ್ ಅಂತ ಹೇಳಲ್ಲ, ಇದನ್ನ ನಾವು ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ H2 ಅಥವಾ H+ ನ ಇವು ಆಡ್ ಮಾಡುತ್ತವೆ. ಇವು ಆಡ್ ಮಾಡಕ್ ಇವು ಹೆಲ್ಪ್ ಮಾಡ್ತವೆ. ಜೊತೆಗೆ ಅಲ್ಲಿರೋ ಬಾಂಡ್ ನ ಬ್ರೇಕ್ ಮಾಡಿ ಆ ಬಾಂಡ್ ಗೆ ಇದನ್ನ ಆಡ್ ಮಾಡಕ್ ಹೆಲ್ಪ್ ಮಾಡೋದು. ಅಂದ್ರೆ ನಾವು ಎಕ್ಸ್ಟರ್ನಲ್ ಇಂದ H2 ನ ಕೊಡ್ಬೇಕು. ಸೊ ಅವಾಗ ರಿಯಾಕ್ಷನ್ ಪಾಸಿಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತಿದೀವಿ, ರಿಡಕ್ಷನ್ ಮಾಡುವಾಗ ಇಲ್ಲಿ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಏನ್ ಮಾಡ್ತಿದೀವಿ, ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡ್ತಿದೀವಿ. ಸೊ ಈ ಕೇಸಲ್ಲಿ ನಾವು ಏನು ಯಾವುದೇ ಒಂದು ಹೈಡ್ರೋಜನ್ ಪ್ರೊವೈಡ್ ಮಾಡೋ ಅವಶ್ಯಕತೆ ಇರಲ್ಲ. ಅದರಲ್ಲಿರೋ ಹೈಡ್ರೋಜನ್ ಗಳೇ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ರಿಡ್ಯೂಸಿಂಗ್ ಅಂಡ್ ಕ್ಯಾಟಲಿಟಿಕ್ ಹೈಡ್ರೋಜಿನೇಷನ್. ಸೊ ನಾವಿಲ್ಲಿ ಹೈಡ್ರೋಜನ್ ನ ಪ್ರೊವೈಡ್ ಮಾಡ್ತೀವಿ ಎಕ್ಸ್ಟರ್ನಲ್ ಸೋರ್ಸ್ ಇಂದ. ಈಗ ನಿಕಲ್ ಪ್ಲಾಟಿನಮ್ ನ ಹಾಕಿ ಅಂದ್ರೆ ಇದೇನ್ ಮಾಡುತ್ತೆ, ಇದು ಅಟ್ಯಾಕ್ ಮಾಡೋದಕ್ಕೆ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಅಂದ್ರೆ ಇದನ್ನು ಮಾಡ್ಬೋದು, ಬಟ್ ಇದರಿಂದ ಬರುವಂತ ಪ್ರಾಡಕ್ಟ್ಸ್ ಅಷ್ಟು ಸ್ಟೇಬಲ್ ಇರೋದೇ ಇರ್ಬೋದು, ಅಥವಾ ಇಂಟರ್ಮೀಡಿಯೇಟ್ ಅಲ್ಲೇ ರಿಯಾಕ್ಷನ್ ಸ್ಟಾಪ್ ಆಗುವಂತದ್ದು ಇರ್ಬೋದು, ಆರ್ ದ ರೇಟ್ ಮೇ ಡಿಕ್ರೀಸ್, ಅಥವಾ ರೇಟ್ ಆಫ್ ದ ರಿಯಾಕ್ಷನ್ ತುಂಬಾ ಡಿಕ್ರೀಸ್ ಆಗ್ಬೋದು. ಸೊ ಅದಕ್ಕೆ ಇನ್ನೂ ಒಂದು ಪಾಯಿಂಟ್ ನ ಅಲ್ಲೇ ನೋಟ್ ಮಾಡಿದ್ವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನ ಎಲ್ಲಾ ಕೇಸಲ್ಲಿ ಯೂಸ್ ಮಾಡಲ್ಲ, ಓನ್ಲಿ ಇನ್ ಸ್ಪೆಷಲ್ ಕಾಂಪೌಂಡ್ಸ್ ಪ್ರಿಪೇರ್ ಮಾಡೋದಕ್ಕೆ ಮಾತ್ರ. ಕ್ಲಿಯರ್ ಆಗಿದೆಯಾ ಸರ್? ಇವನ್ನ ಯೂಸ್ ಮಾಡೋದು ಬರೀ ಆಲ್ಕೋಹಾಲ್ಸ್ ಪ್ರಿಪೇರ್ ಮಾಡೋದಕ್ಕೆ ಒಂದೇನಾ, ಇಲ್ಲ ಬೇರೆದಕ್ಕೂ ಯೂಸ್ ಮಾಡ್ತಾರೆ? ಬೇರೆದಕ್ಕೂ ಯೂಸ್ ಮಾಡ್ತೀವಿ. ಬಟ್ ಏನು ಅಂದ್ರೆ ಇದ್ರ ಕೆಲಸ ರೆಡ್ಯೂಸಿಂಗ್ ಮಾಡೋದು ಅಷ್ಟೇ ಕೆಲಸ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ರಿಡಕ್ಷನ್ ಮಾಡುವಂತದ್ದು ಅಷ್ಟೇ ಕೆಲಸ. ಬೇರೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾವು ಲೇಟರ್ ಕ್ಲಾಸಸ್ ಅಲ್ಲಿ ನೋಡ್ತೀವಿ. ಇದನ್ನ ಬೇರೆ ಏನ್ ಯೂಸಸ್ ಇದೆ ಅಂತ as we move on we'll discuss that. But ಈಗ as per now it is only for used as a reducing agent for conversion of ಏನು functional groups carbonyl compounds ಇದೆ ಅದನ್ನ alcohol convert. ಕ್ಲಿಯರ್ ಆಯ್ತಾ ಇಲ್ವಾ? ಕ್ಲಿಯರ್ ಆಯ್ತು ಸರ್. ಓಕೆ,
ಓಕೆ, ಸೊ ಇಲ್ಲಿ ನಾವು ಆಲ್ಕೋಹಾಲ್ ಏನು ಆಸಿಡ್ ತಗೊಂಡಾಗ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡ್ತೀವಿ. ಬಟ್ ಎಸ್ಟರ್ ನ ತಗೊಂಡಾಗ ನೀವು ನಿಕಲ್ ಪೆಲಾಡಿಯಂ ಪ್ಲಾಟಿನಂ ಜೊತೆ ಅಥವಾ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನು ಕೂಡ ಯೂಸ್ ಮಾಡಬಹುದು. ಸೊ ಅದರಿಂದ ನಮಗೆ ಮಿಕ್ಸ್ಚರ್ ಆಫ್ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಅದೇ ರೀತಿ ಇವನ್ ವಿ ಕ್ಯಾನ್ ಟೇಕ್ ಅಸೈಲ್ ಹ್ಯಾಲೈಡ್ಸ್ ಅಥವಾ RC≡O(X) ಅಥವಾ ಅಸೈಲ್ ಕ್ಲೋರೈಡ್ಸ್. ಇದನ್ನ ಆಸಿಡ್ ಹ್ಯಾಲೈಡ್ಸ್ ಅಂತಾನು ಕರಿತೀವಿ. ಇದಕ್ಕೆ ಬೇಕಾದ್ರೆ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತೆ ಸೋಡಿಯಂ ಪರಹೈಡ್ರೈಡ್ ಎರಡನ್ನು ಯೂಸ್ ಮಾಡಬಹುದು. ಸೊ ಎರಡನ್ನು ಯೂಸ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಆಲ್ಕೋಹಾಲ್ ಪ್ಲಸ್ HCl ಬರುತ್ತೆ. ಆಸಿಡ್ ಹ್ಯಾಲೈಡ್ಗೆ. ಸೊ ಇದ್ರದ್ದು ರಿಯಾಕ್ಟಿವಿಟಿ ನೋಡಿದ್ರೆ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಸಿಡ್ ಕಂಪೇರ್ ಮಾಡಿದ್ರೆ ಎಸ್ಟರ್ ಇಂದ ಹ್ಯಾಲೈಡ್ಸ್ಗೆ. ಓಕೆ, ಸೊ ಆಗ ಹ್ಯಾಲೈಡ್ಸ್ ಯೂಸ್ ಮಾಡ್ತಿದ್ದೀನಿ, ಆಸಿಡ್ ಹ್ಯಾಲೈಡ್ಸ್ ಯೂಸ್ ಮಾಡ್ತೀನಿ. ಇದು ಕೂಡ ಕಾರ್ಬನ್ ಇಲ್ಲ. ಆಸಿಡ್ ಹ್ಯಾಲೈಡ್ಸ್ ಯೂಸ್ ಮಾಡ್ತೀನಿ ಅಂದಾಗ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಬೋರೋಹೈಡ್ರೈಡ್ ಯೂಸ್ ಮಾಡಬಹುದು. ಸೊ ಅವಾಗನು ರಿಯಾಕ್ಷನ್ ಆಗುತ್ತೆ. ಬಟ್ ದಟ್ ನಾಟ್ ಇನ್ ದ ಪಾಸಿಬಲ್ ಇನ್ ದ ಕೇಸ್ ಆಫ್ ಆಸಿಡ್ಸ್. ಓಕೆ, ಇಷ್ಟು ಕ್ಲಿಯರ್ ಆಗಿದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. We'll see the mechanism now. So I'll take one example, carboxylic acid, acetic acid. Okay. So ಇಲ್ಲಿ ಏನ್ ಮಾಡ್ತೀವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ನೋಡಿ, ಈಗ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಯಾಕೆ ಯೂಸ್ ಮಾಡ್ತಿದೀವಿ ಅಂತ. ಸೊ ಇವಾಗ ಏನ್ ಮಾಡ್ತಿದ್ದೀವಿ, ಇದು ಹೈಡ್ರೈಡ್ ನ ಪ್ರೊವೈಡ್ ಮಾಡ್ತಾ ಇದೆ H-. ಸೊ ಈಗ ಇದು ಇಲ್ಲಿ ಹೋದಾಗ ಇದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಅಂಡ್ ದಿಸ್ ಕೇಸ್ ಪಾರ್ಷಿಯಲ್ ರಿವರ್ಸ್. ಸೊ ಆಕ್ಸಿಜನ್ gets partial negative and this case partial positive. So hydride ion, no doubt it will attach to this position. Okay, so ivaga mechanism nodidre you'll get to know these things. So ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, CH3C ಇದು O- ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿಗೆ H and this comes OH. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, OH ಏನಿದೆ, OH is an good leaving group. Good leaving group. OH is going to be a good leaving group. ಸೊ ಅದೇನ್ ಮಾಡುತ್ತೆ, ಅದ್ರ ಪೊಸಿಷನ್ ಬಿಡುತ್ತೆ. ಅದ್ರ ಪೊಸಿಷನ್ ಬಿಡಕ್ಕಿಂತ ಮುಂಚೆ ನಾವಿಲ್ಲಿ ಏನ್ ಮಾಡ್ತೀವಿ, ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವಿ. ಓಕೆ, ಸೊ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಏನಾಗುತ್ತೆ, ನಮ್ಗೆ OH ಆಚೆಗೆ ಹೋಗ್ಬೇಕಾರೆ H+ ಜೊತೆ ಕಂಬೈನ್ ಆಗಿ goes in the form of water. ಸೊ ವಾಟರ್ ಆಗಿ ಅದು ರಿಮೂವ್ ಆಗುತ್ತೆ. ಸೊ ಅದನ್ನು ಬರಿತೀವಿ ನಾವಲ್ಲಿ ಬೈ ಪ್ರಾಡಕ್ಟ್ ಅಲ್ಲಿ. ಸೊ ನೆಕ್ಸ್ಟ್ ರಿಮೈನಿಂಗ್ ಈ OH ಹೋಯ್ತಲ್ಲ ಲಿವಿಂಗ್ ಗ್ರೂಪ್, ಇದು ಆಚೆ ಹೋದಾಗ ಈ ಆಕ್ಸಿಜನ್ ಏನ್ ಮಾಡುತ್ತೆ, ಪುನಃ ಎಲೆಕ್ಟ್ರಾನ್ ಇಲ್ಲಿಗೆ ಡೊನೇಟ್ ಮಾಡ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಡೊನೇಟ್ ಮಾಡ್ಕೊಂಡಾಗ ಪುನಃ ನಮ್ಗೆ ಈ ತರ ಫಾರ್ಮೇಶನ್ ಆಗುತ್ತೆ. ದಿಸ್ ವಿಲ್ ಹ್ಯಾಪನ್. ಪುನಃ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಪುನಃ ಏನಾಗುತ್ತೆ ರಿಯಾಕ್ಷನ್, ಅಗೇನ್ ಆಕ್ಸಿಜನ್ ಎಲೆಕ್ಟ್ರಾನ್ ಕೊಟ್ಟಿರೋದನ್ನ ವಾಪಸ್ ತಗೊಳುತ್ತೆ. ಯಾವಾಗ ಅಂದ್ರೆ ಪುನಃ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಪುನಃ ಇದ್ರ ಕೆಲಸ ಏನು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕೊಡುವಂಥದ್ದು. ಪುನಃ ಹೈಡ್ರೈಡ್ ಏನಾಗುತ್ತೆ, ಪುನಃ ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ. ಸೊ ದಿಸ್ ಫಾರ್ಮ್ಸ್ ವಾಟ್, ಅಗೇನ್ ಇದು ಮೈನಸ್ ಇರುತ್ತೆ, ಇಲ್ಲಿಗೆ 2H ಬರುತ್ತೆ. So next is puna again we are going to do acid hydrolysis. So H+ attack agutte. So you'll get CH2 and here OH. So this is what you are going to get is the primary alcohol. So idishtu kelsa ಮಾಡಬೇಕು ಅಂದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ರೆಡ್ಯೂಸಿಂಗ್ ಏಜೆಂಟ್ ಏನ್ ಮಾಡ್ತೀವಿ, ಅದು ತುಂಬಾ ಸ್ಟ್ರಾಂಗ್ ಇರಬೇಕು. ನೋಡಿ, 2 ಸಲ ಒಂದ್ಸಲ ಹೈಡ್ರೈಡ್ ಅಯಾನ್ ಪುನಃ ಹೈಡ್ರೈಡ್ ಅಯಾನ್ ಆಡ್ ಮಾಡ್ಬೇಕು. ಇದು ನಾವು ವೀಕ್ ಯಾವ್ದಾದ್ರು ತಗೊಂಡ್ಬಿಟ್ರೆ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ಈ ಮೆಕ್ಯಾನಿಸಮ್ ನಮ್ಗೆ
is not so simple as compared to that of aldehydes or ketones. ಆ ಕೇಸಲ್ಲಿ ತುಂಬಾ ಈಸಿಯಾಗಿ ಆಗ್ಬಿಡುತ್ತೆ. But ಈ ಕೇಸಲ್ಲಿ it's going to be real little more complication compared to that of alcohols and aldehydes and ketones. So that is why only lithium aluminum hydride favors the reduction of acids to alcohol. Hope you are clear now. Sir, Yes, sir. ಹೇಳಪ್ಪ. ಸರ್ ಈಗ ವೀಕ್ ಕಾಂಪೌಂಡ್ ಗೆ ವೀಕ್ ರೆಡ್ಯೂಸಿಂಗ್ ಏಜೆಂಟ್ ಸೋಡಿಯಂ ಬೋರೋಹೈಡ್ರೇಟ್ ಕೊಟ್ರೆ ರಿಯಾಕ್ಷನ್ ಆಗುತ್ತೆ ಅಲ್ವಾ ಸರ್? ಅದಕ್ಕೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಲ್ಯೂಮಿನಿಯಂ ಹೈಡ್ರೈಡ್ ಕೊಟ್ಬಿಟ್ರೆ ಸರ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅವಾಗ ಫಾಸ್ಟ್ ಆಗಿ ಆಗುತ್ತೆ ಇಲ್ಲ ಇದಾಗುತ್ತಾ ಸರ್? ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ರೇಟ್ ಇನ್ಕ್ರೀಸ್ ಆಗುತ್ತೆ. ಸ್ಟ್ರಾಂಗ್ ವೀಕ್ ಆಗಿರೋದಕ್ಕೆ ನೀವು ಸ್ಟ್ರಾಂಗ್ ಆಡ್ ಮಾಡಿದ್ರೆ ಅದು ರಿಯಾಕ್ಷನ್ ಇನ್ನೂ ಫಾಸ್ಟ್ ಆಗಂಗ್ ಮಾಡುತ್ತೆ ಅಷ್ಟೇ. ಅದ್ರ ಕೆಲಸ ಏನಂದ್ರೆ ರಿಯಾಕ್ಷನ್ ಫಾಸ್ಟ್ ಆಗಂಗ್ ಮಾಡೋದು ಅಷ್ಟೇ. ರೇಟ್ ಇನ್ಕ್ರೀಸ್ ಆಗ್ತವೆ. ಅದನ್ನೇ ಈಗ ನಾನು ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೂ ಆಲ್ಡಿಹೈಡ್ ಕೀಟೋನ್ಸ್ ಯೂಸ್ ಮಾಡ್ಬೇಕಾದ್ರೂ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡ್ಬೋದು, ಬೋರೋಹೈಡ್ರೈಡ್ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಬಟ್ ಬರೋಂತ ಪ್ರಾಡಕ್ಟ್ ಒಂದೇ ಆಲ್ಕೋಹಾಲ್, ಬಟ್ ರೇಟ್ ವೇರೀಸ್ ಅಷ್ಟೇ. ಯಾವ್ದು ಬೇಗ ಬರುತ್ತೆ, ಯಾವ್ದು ಲೇಟ್ ಆಗ್ಬಿಡುತ್ತೆ. ಬಟ್ ನನ್ಗೆ ಈಗ ಸೋಡಿಯಂ ಬೋರೋಹೈಡ್ರೈಡ್ ಅಲ್ಲೂ ಪ್ರಾಡಕ್ಟ್ ಬರುತ್ತೆ ಅಂದಾಗ ಅದ್ರದ್ದು ಕಾಸ್ಟ್ ಎಕ್ಸ್ಪೆನ್ಸಿವ್ ನೋಡ್ಕೊಂಡು ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದು ನಾವು ಮಾಡ್ತೀವಿ. ಸರಿ, ಅಂದ್ರೆ ಎಲ್ಲದಕ್ಕೂ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡೋದಲ್ಲ ಸರ್? ಸ್ಟ್ರಾಂಗು ವೀಕು ಮಾಡ್ಬೋದು, ನೋ ಪ್ರಾಬ್ಲಮ್. ನಾನು ಅದೇ ಹೇಳ್ದಂಗೆ ಲಿಥಿಯಂ ಅಲ್ಯೂಮಿನಿಯಂ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದನ್ನ ಯೂಸೇಜ್ ನ ಸ್ವಲ್ಪ ರಿಡ್ಯೂಸ್ ಮಾಡ್ತೀವಿ ಅಷ್ಟೇ. ಅದಕ್ಕೆ ಅದನ್ನ ಸ್ಪೆಷಲ್ ಕಾಂಪೌಂಡ್ ಮಾತ್ರ ಯೂಸ್ ಮಾಡ್ಕೊಂತೀವಿ, ಎಲ್ಲದಕ್ಕೂ ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಇದು ಇನ್ ದ ಟರ್ಮ್ಸ್ ಆಫ್ ಕಮರ್ಷಿಯಲ್ ಹೈ ಅಮೌಂಟ್ ಅಲ್ಲಿ ಪ್ರೊಡಕ್ಷನ್ ಮಾಡ್ಬೇಕು ಲಾರ್ಜ್ ಸ್ಕೇಲ್ ಅಲ್ಲಿ ಅಂತ. ಓಕೆ, ಎನಿ ಮೋರ್ ಕ್ವಶನ್ಸ್? ಇನ್ನೇನೋ ಡೌಟ್ಸ್ ಇದ್ರೆ ಕೇಳಿ. Okay, so I'm going to clear this one. Okay, so again you have to try the reactions for ethanoic acid, conversion of ethanoic acid to alcohol, then ethyl ethanoate to alcohol. So ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಹೀಗೆ ಬರುತ್ತೆ ಕ್ವಶನ್ಸ್. Explain the conversion of ethanoic acid to alcohol, ಅಥವಾ explain the conversion of ethanoic acid to ethyl alcohol. So ಈ ತರ ಕೇಳ್ತಾರೆ ನಿಮ್ಗೆ ಕ್ವಶನ್ಸ್. ಸೊ ಆ ಕನ್ವರ್ಷನ್ಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನೇನು ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಅಷ್ಟೇ. ಅವ್ರವ್ರು ಯಾರು ಐಪ್ಯಾಕ್ ನಾಮಿನ್ಕ್ಲೇಚರ್ ಅಥವಾ ಸ್ಟ್ರಕ್ಚರ್ಸ್ ಯಾವ್ದು ಕೊಡಕ್ ಹೋಗಲ್ಲ. ಜಸ್ಟ್ these words they will give you, so you should be knowing their structures, then you can write. Okay, so 4 conversions is your assignment. Note it down. Okay. ಸೊ ಅಲ್ಲಿಗೆ ನಮ್ದು ಸೆಕೆಂಡ್ ಮೆಥಡ್ ಆಫ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಮುಗೀತು. ಸೊ ಫಸ್ಟ್ ಮೆಥಡ್ ಅಲ್ಲಿ ಆಲ್ಕಿನ್ಸ್ ತಗೊಂಡಿದ್ವಿ, ಸೆಕೆಂಡ್ ಮೆಥಡ್ ಅಲ್ಲಿ ಕಾರ್ಬೋನಿಕ್ ಕಾಂಪೌಂಡ್ಸ್ ತಗೊಂಡಿದ್ವಿ. And in the third method we are going to take Grignard reagents. So Grignard reagents already once we have discussed in alkynes and alcohols. As I was saying, Grignard reagents comes in each and every chapters anta. So illu kuda bandide. So Grignard reagent.
ಸೊ ಏನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದ್ರೆ RxMg. RMGX RX ತಗೊಂಬಾರ್ದು, RMGX ಹೇಳ್ಬೇಕು. RX ತಗೊಂಡ್ರೆ R ಮತ್ತೆ X ಮಧ್ಯೆ ಬಾಂಡಿಂಗ್ ಆಗ್ಬಿಡ್ತದೆ. RMGX is an Grignard reagent ಅಥವಾ alkyl magnesium halide. Okay. So ಇಲ್ಲಿ ಏನ್ ಮಾಡ್ತೀವಿ, alcohols are produced by the reaction of Grignard reagents with aldehydes and ketones. ಸೊ ಅಗೇನ್ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಆಲ್ಡೆಹೈಡ್ ಕೀಟೋನ್ ತಗೊಂಡು ಅದನ್ನ ಗ್ರಿಗ್ನಾರ್ಡ್ ಜೊತೆ ರಿಯಾಜೆಂಟ್ ಜೊತೆ ರಿಯಾಕ್ಟ್ ಮಾಡಿ ಅದರಿಂದ ಆಲ್ಕೋಹಾಲ್ ಬರ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗುತ್ತೆ. Nucleophilic addition of Grignard reagent to the carbonyl group to form an adduct. Adduct is nothing but an intermediate. Hydrolysis of adduct yields an alcohol. So idu now mado first nucleophilic addition ಮಾಡ್ಕೊಂಡು ಒಂದು intermediate formation ಮಾಡ್ಕೊಂಡು ಅದರಿಂದ then we follow hydrolysis. So hydrolysis ಮಾಡಿ you'll get the alcohol. So we'll see that. So ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದೊಂದು ಕಾರ್ಬನಿಲ್ ಕಾಂಪೌಂಡ್, ಇಲ್ಲಿ RMGX ಇದೆ. ಸೊ ಫಸ್ಟ್ ಒಂದು ಅಡಾಕ್ಟ್ ಫಾರ್ಮೇಶನ್ ಮಾಡ್ತೀನಿ, ಅದನ್ನ ಹೈಡ್ರೋಲಿಸಿಸ್ ಮಾಡಿದಾಗ ಆಲ್ಕೋಹಾಲ್ ಬರುತ್ತೆ. ಸೊ ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಆಕ್ಸಿಜನ್ ಮಧ್ಯ ಆಕ್ಸಿಜನ್ ಎಲೆಕ್ಟ್ರಾನ್ ಎಳ್ಕೊಂತಾ ಇದೆ. ಸೊ ಇಲ್ಲಿಗೆ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಬರುತ್ತೆ. ಈ RMGX ಅಲ್ಲಿ CH3 ಅಥವಾ R ಏನಿದೆ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ R. ಸೊ ಇದೇನು ಸಬ್ಸ್ಟಿಟ್ಯೂಟ್ ಮಾಡಲ್ಲ, ಇನ್ಸ್ಟೆಡ್ ಆಫ್ ದಟ್ ಇದು ಹೋಗಿ ಇಲ್ಲಿಗೆ ಆಡ್ ಆಗುತ್ತೆ R. ಮತ್ತೆ ನೆಗೆಟಿವ್ ಇರೋದಕ್ಕೆ MGX ಪಾಸಿಟಿವ್ ಆಡ್ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನ ಹೈಡ್ರೋಲಿಸಿಸ್ ಮಾಡಿದಾಗ ಏನು MgX ಇತ್ತು, MgX ಆಚೆಗೆ ಹೋಗಿ ಆ ಜಾಗಕ್ಕೆ OH ಬರುತ್ತೆ, ಮತ್ತೆ MgX ಜೊತೆಗೆ ಒಂದು OH ಅಟ್ಯಾಚ್. So we'll see that. So from Grignard reagent, we'll take RMGX plus. Now I am going to take the compound name ಮಾಡ್ಬೋದಾ? This one. What's the name of this compound? Methanol. Methanol. Okay. So methanol ಅಥವಾ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದೀವಿ. Okay. So as I was saying, carbon electron ತಗೊಂಡು partial negative and this case partial positive. So ಇಲ್ಲಿ ಎಲೆಕ್ಟ್ರಾನ್, ಇದು ಮೆಗ್ನೀಷಿಯಂ ಮೆಟಲ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪಾಸಿಟಿವ್. ಸೊ ಇದು ಎಲೆಕ್ಟ್ರಾನ್ ಎಳ್ಕೊಂಡು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಸೊ ಇದೇನ್ ಮಾಡುತ್ತೆ, ಇಲ್ಲಿಗೆ ಅಟ್ಯಾಕ್ ಮಾಡುತ್ತೆ. ಫಸ್ಟ್ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡುತ್ತೆ, ಆಮೇಲೆ ಇದು ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ನೌ ವಾಟ್ ವಿ ಆರ್ ಗೆಟಿಂಗ್, here OMGX ಬರುತ್ತೆ. ನೆಕ್ಸ್ಟ್ ಇದನ್ನ ಹೈಡ್ರೋಲಿಸಿಸ್ ಮಾಡ್ತೀವಿ. ಇಲ್ಲಿ HOH ಇರುತ್ತೆ, ಇದು ಮೈನಸ್, ಇದು ಪ್ಲಸ್ ಇರುತ್ತೆ. ಇಲ್ಲೇನಾಗುತ್ತೆ, ಆಕ್ಸಿಜನ್ ಎಲೆಕ್ಟ್ರಾನ್ ನೆಗೆಟಿವ್ ಜಾಸ್ತಿ ಇದ್ದಾರೆ, ಇದಕ್ಕೆ ನೆಗೆಟಿವ್, ಇದಕ್ಕೆ ಪಾಸಿಟಿವ್. ಈ ಪಾಸಿಟಿವ್ ಇಲ್ಲಿಗೆ ಅಟ್ಯಾಕ್ ಆದ್ರೆ
ಈ ನೆಗೆಟಿವ್ ಇದಕ್ಕೆ ಅಟ್ಯಾಕ್ ಆಗುತ್ತೆ. ಸೊ ಫೈನಲ್ ನಮಗೆ ಪ್ರಾಡಕ್ಟ್ RC ಎಷ್ಟು ಬರುತ್ತೆ HCH ಇಲ್ಲಿಗೆ R ಇಲ್ಲಿ OH ಪ್ಲಸ್ Mg OH ಮತ್ತೆ H. So this is what you are going to get. So this is primary alcohol 1 degree 1 degree alcohol ಬರುತ್ತೆ. Is that clear? Yes, sir. Yes, sir. ಸೊ ಇವಾಗ ನಾವು ತಗೊಂಡಿದ್ರಲ್ಲಿ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನ್ ತಗೊಂಡಿದ್ದೀವಿ, ಮೆಥನಲ್ ತಗೊಂಡಿದ್ದೀವಿ. ಮೆಥನಲ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಡಿಹೈಡ್ಸ್, ಫಸ್ಟ್ ಮೆಂಬರ್. ಓಕೆ, ಮೆಥನಲ್ ನ ಬಿಟ್ಟು ಮೆಥನಲ್ ನ ತಗೊಂಡಾಗ ಗ್ರಿಗ್ನಾರ್ಡ್ ಝೆಡ್ ಜೊತೆ ಇದು ಅಗೇನ್ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಮೆಥನಲ್ ನ ತಗೊಂಡು ಮೆಥನಲ್ ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್ ಬರ್ತದೆ ನಿಮಗೆ. ಮೆಥನಲ್ ಅಂದ್ರೆ ಫಾರ್ಮಾಲ್ಡಿಹೈಡ್ ನ ತಗೊಂಡು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಯು ಆರ್ ಗೆಟಿಂಗ್ ಪ್ರೈಮರಿ ಆಲ್ಕೋಹಾಲ್ ಅದರ್ ದ್ಯಾನ್ ಮೆಥನಲ್. ಮೆಥನಲ್ ನ ಬಿಟ್ಟು ಅಂದ್ರೆ ಫಸ್ಟ್ ಮೆಂಬರ್ ಆಫ್ ಆಲ್ಡಿಹೈಡ್ ನ ಬಿಟ್ಟು ರೆಸ್ಟ್ ಆಫ್ ದ ಮೆಂಬರ್ ಆಫ್ ಆಲ್ಡಿಹೈಡ್ಸ್ ನ ನೀವು ತಗೊಂಡ್ರೆ the Grignard reagent react with any aldehyde other than methanol or other than formaldehyde gives secondary alcohol. That will give you secondary alcohol. ಅದೇ ನಾವು ಕೀಟೋನ್ ನ ತಗೊಂಡ್ರೆ you will get tertiary alcohol. ಕ್ಲಿಯರ್ ಆಗಿದೆಯಾ ಅಷ್ಟು? Yes. So you should remember, methanol ತಗೊಂಡ್ರೆ primary, other than methanol aldehydes ತಗೊಂಡ್ರೆ secondary,